ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2025 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ 2017 ನಲ್ಲಿ ನಡೆದ ಕ್ವೆಶನ್ ಪೇಪರ್ ಅನ್ನ ಬಿಡಿಸ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2025ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಸೊ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಸಲುವಾಗಿ ನಾವು ನಿಮಗೆ 40 ಮಾಕ್ ಟೆಸ್ಟ್ಗಳ PDF ಅನ್ನ ಕೊಡ್ತಾ ಇದ್ದೀವಿ. 5000 MCQಗಳ PDF ಅನ್ನ ಕೊಡ್ತಾ ಇದ್ದೀವಿ. PYQಗಳ PDF ಅನ್ನ ನೀಡ್ತಾ ಇದ್ದೀವಿ. ಮಾಡೆಲ್ ಕ್ವೆಶನ್ ಪೇಪರ್ಗಳ PDF ಅನ್ನ ಕೊಡ್ತಾ ಇದ್ದೀವಿ. ಸೊ ಇದೆಲ್ಲವೂ ಕೂಡ ನಿಮಗೆ PDF ನಲ್ಲಿ ಲಭ್ಯ ಇರೋದ್ರಿಂದ ಸೊ ಈ ಒಂದು 4 ದಿನ 5 ದಿನದಲ್ಲಿ ನೀವು ಕಂಟಿನ್ಯೂಸ್ ಆಗಿ ಕೂತ್ರೆ ಇದನ್ನ ಓದಿ ಮುಗಿಸಬಹುದು. ಇದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಲಭ್ಯ ಇದೆ. ಸೊ ಇದು ನಿಮಗೆ ರಿವಿಷನ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಸೊ ನೀವು ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು. ಸೊ ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಶಾರ್ಟ್ ನೋಟ್ಸ್ ಮತ್ತೆ MCQ ಸೆಟ್ ಇದೆ. ಸೊ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು. ಸೊ ನೌ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. Question is humidity in the air. Option A increases air temperature, option B decreases air temperature, option C has no effect on air temperature, option D maintains air temperature. ವಾತಾವರಣದಲ್ಲಿರುವ ತೇವಾಂಶ ಹವೆಯ ಉಷ್ಣತೆಯನ್ನು ಹೆಚ್ಚಿಸುತ್ತದೆ, ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ, ಹವೆಯ ಉಷ್ಣತೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಹವೆಯ ಉಷ್ಣತೆಯನ್ನು ಕಾಪಾಡಿಕೊಳ್ತಾ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹ್ಯೂಮಿಡಿಟಿ ಇನ್ ದ ಏರ್ ಡಿಕ್ರೀಸಸ್ ಏರ್ ಟೆಂಪರೇಚರ್. ಸೊ ವಾತಾವರಣದಲ್ಲಿ ತೇವಾಂಶ ಹವೆಯ ಉಷ್ಣತೆಯನ್ನು ಕಡಿಮೆ ಮಾಡ್ತಾ ಇದೆ. ಆಪ್ಷನ್ ಬಿ ಸರಿಯಾಗಿದೆ. ಸೊ ಹ್ಯಾಸ್ ಏರ್ ಟೆಂಪರೇಚರ್ ಇನ್ಕ್ರೀಸಸ್, ಏರ್ ಕ್ಯಾನ್ ಹೋಲ್ಡ್ ಮೋರ್ ವಾಟರ್ ಮೊಲಿಕ್ಯೂಲ್ಸ್ ಆ್ಯಂಡ್ ಇಟ್ಸ್ ರಿಲೇಟಿವ್ ಹ್ಯೂಮಿಡಿಟಿ ಇಸ್ ಗೋಯಿಂಗ್ ಟು ಡಿಕ್ರೀಸ್. ಸೊ ದಿಸ್ ಯು ಮಸ್ಟ್ ರಿಮೆಂಬರ್, ಟೆಂಪರೇಚರ್ ಮತ್ತು ಈ ಒಂದು ಹ್ಯೂಮಿಡಿಟಿ ನಡುವೆ ಅಪೋಸಿಟ್ ರಿಲೇಷನ್ಶಿಪ್ ಇರುತ್ತೆ. ವೆನ್ ಟೆಂಪರೇಚರ್ ಡಿಕ್ರೀಸಸ್, ಹ್ಯೂಮಿಡಿಟಿ ಇನ್ಕ್ರೀಸಸ್. ಕ್ವೆಶನ್ ನಂಬರ್ 2, ಹೂ ಡಿಸ್ಕ್ರೈಬ್ಡ್ ಡ್ಯಾಮ್ಸ್ ಆಸ್ ಪಿಲ್ಗ್ರಿಮ್ ಸೆಂಟರ್ಸ್ ಆಫ್ ಡೆವಲಪ್ಮೆಂಟ್. ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳಂತ ಹೇಳಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ರಾಜೀವ್ ಗಾಂಧಿ, ಆಪ್ಷನ್ ಸಿ ಜೆ.ಆರ್.ಡಿ. ಟಾಟಾ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಜವಾಹರ್ಲಾಲ್ ನೆಹರು. So Jawaharlal Nehru himself, who famously called dams of temples of modern India in 1954. Question number 3, state which of the following is false. Modern agriculture increased per capita food production. Option B, modern agriculture makes soil infertile. Option C, modern agriculture controls pollution. Option D, modern agriculture protects biodiversity. ಕೆಳಗಿನ ಯಾವ ಹೇಳಿಕೆ ಸುಳ್ಳಾಗಿದೆ? ಆಧುನಿಕ ಕೃಷಿ ತಲಾ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಿತು, ಆಧುನಿಕ ಕೃಷಿ ಮಣ್ಣಿನ ಶಕ್ತಿಯನ್ನು ಕುಗ್ಗಿಸುತ್ತದೆ, ಆಧುನಿಕ ಕೃಷಿ ಮಾಲಿನ್ಯವನ್ನು ಹಿಡಿತದಲ್ಲಿಡುತ್ತದೆ, ಆಧುನಿಕ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ. ಸೊ ಇಲ್ಲಿ ಆಧುನಿಕ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ, ಆಧುನಿಕ ಕೃಷಿ ಮಣ್ಣಿನ ಶಕ್ತಿಯನ್ನು ಕಡಿಮೆ ಮಾಡ್ತಾ ಇದೆ, ಆದರೆ ಇದರಿಂದ ಕೃಷಿಯ ತಲಾ ಉತ್ಪಾದನೆ ಕೂಡ ಹೆಚ್ಚಾಗಿದೆ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಆಧುನಿಕ ಕೃಷಿ ವೈವಿಧ್ಯವನ್ನು ಕಾಪಾಡುತ್ತದೆ ಅಲ್ಲ, ಇದು ಇಲ್ಲಿ ತಪ್ಪಾಗಿದೆ. ಆಧುನಿಕ ಕೃಷಿಯಿಂದ ಆಹಾರ ಉತ್ಪಾದನೆ ಹೆಚ್ಚಾಗ್ತಾ ಇದೆ, ಆದರೆ ಮಣ್ಣಿನ ಫಲವತ್ತತೆ ಕೂಡ ಕಡಿಮೆ ಆಗ್ತಾ ಇದೆ, ಮತ್ತು ಜೊತೆಗೆ ಇದು ಮಾಲಿನ್ಯವನ್ನು ಹಿಡಿದಿಡಬಹುದು. ಇಲ್ಲಿ ನಾವು ಕೃಷಿ ಮಾಲಿನ್ಯವನ್ನು ಕಡಿಮೆ ಮಾಡುವ ಹಲವಾರು ಉಪಕರಣಗಳನ್ನು ಬಳಕೆ ಮಾಡ್ತಾ ಇದ್ದೀವಿ, ಆದರೆ ಇದರಿಂದ ಏನಾಗ್ತಾ ಇದೆ, ಜೀವ ವೈವಿಧ್ಯ ಹಾಳಾಗ್ತಾ ಇದೆ. ಸೊ ಮಾಡರ್ನ್ ಅಗ್ರಿಕಲ್ಚರ್ ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ. ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. So modern agriculture is an evolving approach which innovations in farming practices that helps in increasing agricultural efficiency and reduce the loss of natural resources, but at the same time modern agriculture is not going to protect biodiversity. Question number 4, match the following list 1 with list 2. So here the right answer is not given in the answer keys, so here we don't have correct answer. Question number 5, the word ecosystem was coined by. ecosystem ಎಂಬ ಪದವನ್ನು ಹುಟ್ಟು ಹಾಕಿದ್ದು ಐನ್ಸ್ಟೀನ್, ವ್ಯಾಗ್ನೆಲ್ಸ್, ಮೆಕ್ನಾಟನ್, E.G. ಟಾನ್ಸ್ಲೆ. The correct answer is option D, E.G. ಟಾನ್ಸ್ಲೆ. The word ecosystem it was coined by E.G. ಟಾನ್ಸ್ಲೆ. E.G. ಟಾನ್ಸ್ಲೆ ಎಂಬುವರು ecosystem ಎಂಬ ಪದವನ್ನು ನೀಡಿದ್ದಾರೆ. The term ecosystem it was given by Arthur Tonsley in the year 1935. Ecosystem, it is a community or group of living organisms that live in and interact with each other. Question number 6, the Comprehensive Wildlife Protection Act in India came into being in the year. ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. 4 options are given. The correct answer is option C, 1972. The Wildlife Protection Act 1972, it is an act of the Parliament of India enacted for protection of plants and animal species. Question number 7, a dynamic approach to learning implies
Teacher should be dynamic and energetic. Option B, the student should be required to learn through activities. Option C, the topics should be constantly changed for novelty. Option D, teaching should be effective. ಕಲಿಕೆಯ ಚಲನಾತ್ಮಕ ವಿಧಾನ ಎನ್ನುವುದು ಯಾವುದಕ್ಕೆಂದರೆ ಶಿಕ್ಷಕರು ಚಲನಾತ್ಮಕವಾಗಿ ಹಾಗೂ ಚೈತನ್ಯಶೀಲರಾಗಿರುವುದಕ್ಕೆ. ಆಪ್ಷನ್ ಬಿ, ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ. ಹೊಸತನಕ್ಕಾಗಿ ಪಠ್ಯವನ್ನು ಆಗಾಗ ಬದಲಾಯಿಸುವುದಕ್ಕೆ. ಬೋಧನೆಯನ್ನು ಪರಿಣಾಮಕಾರಿಯಾಗಿಸುವುದಕ್ಕೆ. ಸೊ ಇಲ್ಲಿ ಡೈನಾಮಿಕ್ ಅಪ್ರೋಚ್ ಅಂತಂತಂದರೆ ದ ಸ್ಟೂಡೆಂಟ್ ಶುಡ್ ಬಿ ರಿಕ್ವೈರ್ಡ್ ಟು ಲರ್ನ್ ಥ್ರೂ ವೇರಿಯಸ್ ಆ್ಯಕ್ಟಿವಿಟೀಸ್. ಸೊ ಇಲ್ಲಿ ಮಕ್ಕಳು ಏನು ಮಾಡಬೇಕು, ಹಲವಾರು ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ಕಲಿಬೇಕಾಗ್ತಾ ಇದೆ. ಅದಕ್ಕೆ ಇದಕ್ಕೆ ನಾವು ಡೈನಾಮಿಕ್ ಅಪ್ರೋಚ್ ಅಂತ ಹೇಳ್ತಾ ಇದ್ದೀವಿ. ಸೊ ಡೈನಾಮಿಕ್ ಅಪ್ರೋಚ್ ಮೀನ್ಸ್ ದ ಪುಪಿಲ್ಸ್ ಆರ್ ಆ್ಯಕ್ಟಿವ್ ಆರ್ ಇನ್ವಾಲ್ವ್ಡ್ ಇನ್ ವಾಟ್ ದೇ ಆರ್ ಲರ್ನಿಂಗ್. ಸೊ ಇಲ್ಲಿ ಮಕ್ಕಳು ಕ್ರಿಯಾಶೀಲರಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇಟ್ ಇಂಪ್ಲೈಸ್ ಅಡಾಪ್ಟಿಂಗ್ ಅ ಹೋಲ್ ನ್ಯೂ ಅಪ್ರೋಚ್ ಟು ಅ ಲೆಸನ್ ಸೊ ದ್ಯಾಟ್ ದೇ ಆರ್ ನಾಟ್ ಜಸ್ಟ್ ವೇಟಿಂಗ್, ನಾಟ್ ಜಸ್ಟ್ ಲಿಸ್ನಿಂಗ್. ಸೊ ಇಲ್ಲಿ ಮಕ್ಕಳು ಸುಮ್ಮನೆ ಕೇಳ್ತಾ ಇಲ್ಲ, ಬದಲಾಗಿ ಭಾಗವಹಿಸುವುದರ ಮೂಲಕ ಕಲಿತಾ ಇದ್ದಾರೆ. Question number 8. A student who seeks meaning and reasoning for what he or she learns can be classified as innovative learner, common sense learner, dynamic learner, analytic learner. ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನು ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನು ಹೀಗೆನ್ನಬಹುದು: ನವೀನತೆಯನ್ನು ಆವಿಷ್ಕರಿಸುವ ಕಲಿಕಾರ್ಥಿ, ಸಾಮಾನ್ಯ ಜ್ಞಾನದ ಕಲಿಕಾರ್ಥಿ, ಚಲನಾತ್ಮಕ ಕಲಿಕಾರ್ಥಿ, ವಿಶ್ಲೇಷಣಾಶೀಲ ಕಲಿಕಾರ್ಥಿ. The correct answer is option D, analytical learner, ವಿಶ್ಲೇಷಣಾಶೀಲ ಕಲಿಕಾರ್ಥಿ. So analytic learners are primarily interested in acquiring new and accurate facts that lead to their understanding of concepts and processes. ಸೊ ಈ ಅನಾಲಿಟಿಕ್ ಲರ್ನರ್ಸ್, ವಿಶ್ಲೇಷಣಾಶೀಲ ವಿದ್ಯಾರ್ಥಿಗಳು ಅಂತಂದರೆ ಇವರು ಯಾವಾಗಲೂ ಹೊಸ ಜ್ಞಾನವನ್ನು, ಸರಿಯಾದ ಜ್ಞಾನವನ್ನು ಪಡೆಯಲು ಹಂಬಲಿಸ್ತಾ ಇರ್ತಾರೆ. ಕ್ವೆಶ್ಚನ್ ನಂಬರ್ 9. ವಿಚ್ ಆಫ್ ದ ಫಾಲೋವಿಂಗ್ ಪ್ರಾಕ್ಟೀಸ್ ಬಿಲಾಂಗ್ಸ್ ಟು ದ ಮೆಥಡ್ ಆಫ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್? Option A, the teacher conducts evaluation in the beginning of teaching and learning process. Option B, the teacher conducts evaluation at the end of the teaching learning process. Option C, an end semester examination. Option D, an internal assessment test. ಕೆಳಗಿನವುಗಳಲ್ಲಿ ಯಾವ ಆಚರಣೆಯನ್ನು ನೈದಾನಿಕ ಮೌಲ್ಯಮಾಪನ ಅಂತ ಹೇಳ್ತೀವಿ? ಆಪ್ಷನ್ ಎ, ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಪ್ರಾರಂಭದಲ್ಲಿ ಮಾಡುವ ಮೌಲ್ಯಮಾಪನ. ಆಪ್ಷನ್ ಬಿ, ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಕೊನೆಯಲ್ಲಿ ಮಾಡುವ ಮೌಲ್ಯಮಾಪನ. ಆಪ್ಷನ್ ಸಿ, ಸೆಮೆಸ್ಟರ್ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಡಿ, ಆಂತರಿಕ ಮೌಲ್ಯ ನಿರ್ಧರಿತ ಪರೀಕ್ಷಣದ ಮೂಲಕ ಮೌಲ್ಯಮಾಪನ ಮಾಡುವುದು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಮೀನ್ಸ್ it is conducted before the students enter into a particular course. The teacher conducts evaluation in the beginning of the teaching learning process. ಶಿಕ್ಷಕರು ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯ ಆರಂಭದಲ್ಲಿ ಮಾಡುವ ಮೌಲ್ಯಮಾಪನಕ್ಕೆ ನೈದಾನಿಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 10. A pragmatic educational philosophy would believe that option A, all learning is entirely dependent on the teacher. Option B, learning is the sole responsibility of the student. Option C, all learning is dependent on the context of place, time and circumstances. Option D, learning is an interactive process between the teacher and the students. ಫಲಪ್ರಮಾಣದ ಶಿಕ್ಷಣದ ತತ್ವ ನಂಬಿಕೆ ಎಂದರೆ ಎಲ್ಲ ಕಲಿಕೆಯು ಸಂಪೂರ್ಣವಾಗಿ ಶಿಕ್ಷಕರನ್ನು ಅವಲಂಬಿಸಿರುತ್ತದೆ. ಕಲಿಕೆಯು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಹೊಣೆಯಾಗಿರುತ್ತದೆ. ಎಲ್ಲ ರೀತಿಯ ಕಲಿಕೆಯು ಸ್ಥಳ ಮತ್ತು ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ. ಕಲಿಕೆಯು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವಿನ ಅನ್ಯೋನ್ಯ ಪ್ರಕ್ರಿಯೆಯಾಗಿರುತ್ತದೆ. Yes, the right answer is option C, pragmatic educational philosophy. It believes that all learning is dependent on the context of place, time and circumstances. ಸೊ ಇದರ ಪ್ರಕಾರ ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ. ಕ್ವೆಶ್ಚನ್ ನಂಬರ್ 11. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಇಂಟರ್ವೀನಿಂಗ್ ವೇರಿಯೇಬಲ್ ಇನ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್, ಟೀಚರ್, ಸ್ಟೂಡೆಂಟ್, ಅಡ್ಮಿನಿಸ್ಟ್ರೇಷನ್? ಇಂಟರ್ವೀನಿಂಗ್ ಚಲಕಕ್ಕೆ ಉದಾಹರಣೆ ಯಾವುದು? ಬೋಧನಾ ಸಾಮಗ್ರಿ, ಶಿಕ್ಷಕ, ವಿದ್ಯಾರ್ಥಿ, ಆಡಳಿತ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, an instructional material. It is an example for intervening variable. ಬೋಧನಾ ಸಾಮಗ್ರಿ ಎಂಬುದು ಏನಾಗಿದೆ ಇಲ್ಲಿ intervening variable ಆಗಿದೆ. So intervening variables refers to abstract processes that are not directly observable but that link the dependent and independent variable. For example, students are dependent variable, teacher is independent variable, instructional materials, language, all these are known as the intervening variables. Means they are creating a link between dependent and independent variables. Question number 12. Which of the following does not apply to micro teaching? Focus on developing teaching skills, feedback for trainees' performance,
ಲಿಮಿಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಅ ವೆರಿ ವೈಡ್ ಆ್ಯಂಡ್ ಲಾರ್ಜ್ ಟಾಪಿಕ್. ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಅನುಬೋಧನೆಗೆ ಅನ್ವಯವಾಗುವುದಿಲ್ಲ? ಶಿಕ್ಷಣದ ಕೌಶಲ್ಯವನ್ನು ವೃದ್ಧಿಪಡಿಸುವುದರಲ್ಲಿ ಕೇಂದ್ರೀಕೃತವಾಗಿರುವುದು, ತರಬೇತಿಗೊಳ್ಳುವವರ ಕಾರ್ಯನಿರ್ವಹಣೆಯ ಪುನರ್ನಿರ್ವಿಷ್ಟ, ಮಿತವಾದ ವಿದ್ಯಾರ್ಥಿಗಳ ಸಂಖ್ಯೆ, ಬಹುದೊಡ್ಡದಾದ ಮತ್ತು ವಿಶಾಲವಾದ ವಿಷಯ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ದಿಸ್ ಮೈಕ್ರೋ ಟೀಚಿಂಗ್ ಇಟ್ ಡಸ್ ನಾಟ್ ಅಪ್ಲೈ ಫಾರ್ ವೈಡ್ ಆ್ಯಂಡ್ ಲಾರ್ಜ್ ಟಾಪಿಕ್. ದೊಡ್ಡದಾದ ಮತ್ತು ವಿಶಾಲದ ವಿಷಯಗಳಿಗೆ ಸೂಕ್ಷ್ಮ ಅನುಬೋಧನೆ ಅನ್ವಯವಾಗುವುದಿಲ್ಲ. ಸೊ ಮೈಕ್ರೋ ಟೀಚಿಂಗ್ ಇಟ್ ಈಸ್ ಅ ಟೀಚರ್ ಟ್ರೈನಿಂಗ್ ಆ್ಯಂಡ್ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಟೆಕ್ನಿಕ್ whereby the teacher reviews a recording of a teaching session. Question number 13. If any a person uses official uniforms of naval authorities to falsely represent himself to be a naval officer, he or she shall be guilty of an offense under. ಯಾವುದಾದರೂ ವ್ಯಕ್ತಿ ತನ್ನನ್ನು ಸುಳ್ಳಾಗಿ ನೌಕಾಧಿಕಾರಿ ಎಂದು ಬಿಂಬಿಸಿಕೊಳ್ಳಲು ನೌಕಾಧಿಕಾರಿಯ ಸಮವಸ್ತ್ರ ದುರುಪಯೋಗಪಡಿಸಿಕೊಂಡರೆ ಅವನು ಅಥವಾ ಅವಳು ಯಾವ ಕಾಯ್ದೆಯಡಿ ತಪ್ಪಿತಸ್ಥರು? Yes, option A, Police Act 1992. Option B, Official Secrets Act 1923. Option C, Protection of Civil Rights Act 1955. Option D, Unlawful Activities Prevention Act 1967. The correct answer is option B, Official Secrets Act 1923. ಅಧಿಕೃತ ರಹಸ್ಯ ಕಾಯ್ದೆ 1923. Question number 16. Indian Press Council consists of chairman and 27 other members, 28 members excluding chairman, chairman and 29 other members, chairman and 28 other members. ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿರುವುದು ಅಧ್ಯಕ್ಷರು ಮತ್ತು 27 ಜನ ಸದಸ್ಯರು, ಅಧ್ಯಕ್ಷರ ಹೊರತಾಗಿ 28 ಜನ ಸದಸ್ಯರು, ಅಧ್ಯಕ್ಷರು ಮತ್ತು 29 ಜನ ಸದಸ್ಯರು, ಅಧ್ಯಕ್ಷರು ಮತ್ತು 28 ಜನ ಸದಸ್ಯರು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಇಂಡಿಯನ್ ಪ್ರೆಸ್ ಕೌನ್ಸಿಲ್ ಕನ್ಸಿಸ್ಟ್ ಚೇರ್ಮನ್ ಆ್ಯಂಡ್ 28 ಅದರ್ ಮೆಂಬರ್ಸ್. ಈ ಒಂದು ಪತ್ರಿಕಾ ಮಂಡಳಿಯಲ್ಲಿ ಅಧ್ಯಕ್ಷರು ಇರ್ತಾರೆ ಮತ್ತು 28 ಜನ ಸದಸ್ಯರಿರ್ತಾರೆ. ಕ್ವೆಶನ್ ನಂಬರ್ 14. ಆ್ಯನ್ ಎಡಿಟರ್ ಅಕಾರ್ಡಿಂಗ್ ಟು ಸೆಕ್ಷನ್ 3(2) ಆಫ್ ದ ವರ್ಕಿಂಗ್ ಜರ್ನಲಿಸ್ಟ್ಸ್ ಆ್ಯಕ್ಟ್ ಮೇ ಬಿ ರಿಟ್ರೆಂಚ್ಡ್ ಫ್ರಮ್ ಸರ್ವಿಸ್ ವಿತ್ ಅ ನೋಟಿಸ್ ಪೀರಿಯಡ್ ಆಫ್. ಕಾರ್ಯನಿರತ ಪತ್ರಕರ್ತರ ಕಾಯ್ದೆ ಭಾಗ 3(2) ಪ್ರಕಾರ ಒಬ್ಬ ಸಂಪಾದಕನನ್ನು ಸೇವೆಯಿಂದ ವಜಾಗೊಳಿಸಲು ನೀಡಬೇಕಾದ ನೋಟಿಸಿನ ಅವಧಿ 6 months, 3 months, 2 months, 8 months. The correct answer is option A, 6 months. 6 ತಿಂಗಳುಗಳು. Question number 15. Name the official public broadcaster of the country. ಭಾರತದ ಅಧಿಕೃತ ಸಾರ್ವಜನಿಕ ಪ್ರಸಾರಕರನ್ನ ಹೆಸರಿಸಿ. ದೂರದರ್ಶನ್, ಆಲ್ ಇಂಡಿಯಾ ರೇಡಿಯೋ, ಪ್ರಸಾರ ಭಾರತಿ ಕಾರ್ಪೊರೇಷನ್, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪ್ರಸಾರ ಭಾರತಿ ಕಾರ್ಪೊರೇಷನ್. So Prasara Bharati is India's largest public broadcasting agency. Headquarters is in New Delhi. It is a statutory autonomous body set up by an act of parliament and it comprises Doordarshan television network and All India radio. Question number 17. Under IPC 124A, whoever by words either spoken or written brings hatred towards a government established by law in India is offender under. IPC 124A ಅಡಿಯಲ್ಲಿ ಯಾವುದೇ ವ್ಯಕ್ತಿ ಭಾರತದಲ್ಲಿ ಸಂವಿಧಾನದ ಅನುಸಾರ ರಚನೆಗೊಂಡ ಸರ್ಕಾರದ ವಿರುದ್ಧ ದ್ವೇಷ ಹುಟ್ಟುವಂತೆ ಬರೆದರೆ ಅಥವಾ ಮಾತನಾಡಿದರೆ ಅದು ಯಾವ ಕಾಯ್ದೆಯಡಿ ಅಪರಾಧ? ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಕಾಂಟೆಂಪ್ಟ್ ಆಫ್ ಲೆಜಿಸ್ಲೇಚರ್, ಸೆಡಿಷನ್, ಡಿಫಾಮೇಷನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸೆಡಿಷನ್, ದೇಶದ್ರೋಹ. Question number 18. In India, whoever defames another person shall be punishable with a simple imprisonment for 4 years, a fine imposed by the court with no imprisonment, a simple imprisonment of 3 years, a simple imprisonment for 2 years or with fine or with both. ಭಾರತದಲ್ಲಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಮಾನಹಾನಿ ಮಾಡಿದರೆ ನೀಡಬಹುದಾದ ಶಿಕ್ಷೆ 4 ವರ್ಷಗಳ ಸರಳ ಸೆರೆಮನೆವಾಸ, ನ್ಯಾಯಾಲಯ ವಿಧಿಸುವ ದಂಡ ಆದರೆ ಸೆರೆಮನೆವಾಸವಿಲ್ಲ, 3 ವರ್ಷಗಳ ಸರಳ ಸೆರೆಮನೆವಾಸ, 7 ವರ್ಷಗಳ ಸರಳ ಸೆರೆಮನೆವಾಸ ಅಥವಾ ದಂಡ ಅಥವಾ ಎರಡು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಅ ಸಿಂಪಲ್ ಇಂಪ್ರಿಸನ್ಮೆಂಟ್ ಫಾರ್ 2 years ಆರ್ ವಿತ್ ಫೈನ್ ಆರ್ ವಿತ್ ಬೋತ್. 2 ವರ್ಷಗಳ ಸರಳ ಸೆರೆಮನೆವಾಸ ಅಥವಾ ದಂಡ ಅಥವಾ ಎರಡು. ಸೊ ಅಂಡರ್ ದ ಕ್ರಿಮಿನಲ್ ಲಾ ಡಿಫಾಮೇಷನ್ ಈಸ್ ಬೈಲೇಬಲ್, ನಾನ್ ಕಾಗ್ನಿಸೇಬಲ್ offense and compoundable offense. Hence, a policeman may arrest only with an arrest warrant issued by magistrate. And Indian Penal Code punishes the offense with a simple imprisonment up to 2 years or with fine or both. Question number 19. Two statements A and B
are given below are followed by two conclusions 1 and 2. You have to consider the statements are true. Which of the given conclusions logically follows from the given statements? Statement is some musicians are singers, all the singers are dancers. Conclusion, some musicians are dancers, no singer is musician. Here the correct answer is option A. Only conclusion 1 is going to follow. So this question we can solve by using Venn diagrams. In our playlist you will get complete video on Venn diagrams. ಸೊ ಇಲ್ಲಿ ಎರಡು ಹೇಳಿಕೆಗಳಿವೆ. ಕೆಲವು ಸಂಗೀತಗಾರರು ಗಾಯಕರು, ಎಲ್ಲ ಗಾಯಕರು ನೃತ್ಯಗಾರರು. ಸೊ ನಿರ್ಧಾರಗಳು ಹೇಳಿದಾವೆ. ಕೆಲವು ಸಂಗೀತಗಾರರು ನೃತ್ಯಗಾರರು, ಯಾವುದೇ ಗಾಯಕ ಸಂಗೀತಗಾರನಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಕೇವಲ ನಿರ್ಧಾರ 1 ಸರಿಯಾಗಿದೆ. ಕೇವಲ ಸಂಗೀತಗಾರರು ನೃತ್ಯಗಾರರು. ಸೊ ಇದ್ರ ಬಗ್ಗೆ ನಮ್ಮಲ್ಲಿ ಒಂದು ಪ್ಲೇಲಿಸ್ಟ್ನಲ್ಲಿ ವೆನ್ ಡಯಾಗ್ರಾಮಲ್ಲಿ ಒಂದು ಕಂಪ್ಲೀಟ್ ವಿಡಿಯೋ ಇದೆ, ನೀವು ಅದನ್ನು ನೋಡ್ಕೊಳ್ಬಹುದು. ಕ್ವೆಶನ್ ನಂಬರ್ 20. ಇನ್ ದ ಫಾಲೋವಿಂಗ್ ಕ್ವೆಶನ್ ಅ ಸ್ಟೇಟ್ಮೆಂಟ್ ಈಸ್ ಫಾಲೋಡ್ ಬೈ ಟೂ ಕನ್ಕ್ಲೂಷನ್ಸ್ 1 and 2. So you have to assume everything in the statement to be true, then consider the two conclusion and decide which of them logically follows. Statement is the government of India has decided to allocate rupees 100 crores each year for 5 years for developing smart cities project. Conclusion 1. Rupees 500 crores is not sufficient for developing smart cities project in India. Conclusion 2. Rupees 500 crores is adequate for developing smart cities project in India. The right answer is option C. Either conclusion 1 or conclusion 2 follows. ಸೊ ಇಲ್ಲಿ ಹೇಳಿಕೆ ಏನಿದೆ, ಭಾರತ ಸರ್ಕಾರವು ಸ್ಮಾರ್ಟ್ ನಗರಗಳ ಯೋಜನೆಗೆ 100 ಕೋಟಿ ಪ್ರತಿ ವರ್ಷ 5 ವರ್ಷಗಳ ಕಾಲ ನಿಯೋಜಿಸಲು ನಿರ್ಧರಿಸಿದೆ. ನಿರ್ಧಾರ 1. ರೂಪಾಯಿ 500 ಕೋಟಿಯು ಸ್ಮಾರ್ಟ್ ನಗರಗಳನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸಲು ಸಾಕಾಗುವುದಿಲ್ಲ. ರೂಪಾಯಿ 500 ಕೋಟಿ ಸ್ಮಾರ್ಟ್ ನಗರಗಳನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸಲು ಸಾಕಾಗುವುದು. ಸೊ ಇಲ್ಲಿ ಯಾವುದೂ ಫಾಲೋ ಮಾಡಲ್ಲ. ಸೊ ಆಪ್ಷನ್ ಸಿ ಸರಿಯಾಗಿದೆ. ಸೊ ಎರಡರಲ್ಲಿ ಒಂದನ್ನು ಅನುಸರಿಸ್ತಾ ಇದೆ. ಕ್ವೆಶನ್ ನಂಬರ್ 21. ದ ಕ್ವೆಶನ್ ಬಿಲೋ ಇಸ್ ಫಾಲೋಡ್ ಬೈ ಟೂ ಆರ್ಗ್ಯುಮೆಂಟ್ಸ್ 1 and 2. ಡಿಸೈಡ್ ವಿಚ್ ಆಫ್ ದ ಆರ್ಗ್ಯುಮೆಂಟ್ ಈಸ್ ಸ್ಟ್ರಾಂಗ್ ಆ್ಯಂಡ್ ವಿಚ್ ಈಸ್ ವೀಕ್. ಸ್ಟೇಟ್ಮೆಂಟ್ ಈಸ್ ಶುಡ್ ಆಲ್ ದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇನ್ ಇಂಡಿಯಾ ಬಿ ಗಿವನ್ ಟು ದ ಪ್ರೈವೇಟ್ ಸೆಕ್ಟರ್. Argument 1. No, private sector units are not equipped with necessary assets to execute such project. Argument 2. Yes, in a developing country, such project could be executed by the private sector. The correct answer is option D. If neither argument 1 nor argument 2. ಸೊ ಇಲ್ಲಿ ಹೇಳಿಕೆ ಏನಿದೆ, ಭಾರತದ ಎಲ್ಲ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ಖಾಸಗಿ ವಲಯಕ್ಕೆ ನೀಡಬೇಕೇ. ವಾದ 1. ಇಲ್ಲ, ಖಾಸಗಿ ವಲಯದ ಘಟಕಗಳು ಇಂಥ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಅವಶ್ಯಕ ಸ್ವತ್ತುಗಳನ್ನು ಹೊಂದಿಲ್ಲ. ವಾದ 2. ಹೌದು, ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಇಂಥ ಯೋಜನೆಗಳನ್ನು ಖಾಸಗಿ ವಲಯಗಳು ಕಾರ್ಯಗತಗೊಳಿಸಬಹುದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ವಾದ 1 ಅಥವಾ ವಾದ 2 ಎರಡೂ ಪ್ರಬಲವಾಗಿಲ್ಲ. ಕ್ವೆಶನ್ ನಂಬರ್ 22. ಇಫ್ ದ ಸ್ಟೇಟ್ಮೆಂಟ್ ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಈಸ್ ಟ್ರೂ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್? No students are intelligent, some students are intelligent, some students are not intelligent. ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು ಎಂದು ನಿಜವಾದಲ್ಲಿ ಕೆಳಗಿನವುಗಳಲ್ಲಿ ಸುಳ್ಳು ಹೇಳಿಕೆ ಯಾವುದು? ಯಾವುದೇ ವಿದ್ಯಾರ್ಥಿಗಳು ಬುದ್ಧಿವಂತನಲ್ಲ, ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರು, ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 1 and 3. ಸೊ ಎಸ್ 1 and 3. ಕ್ವೆಶನ್ ನಂಬರ್ 23. ಚೂಸ್ ದ ಪೇರ್ ಆಫ್ ವರ್ಡ್ಸ್ ವಿಚ್ ಶೋ ದ ಸೇಮ್ ರಿಲೇಶನ್ಶಿಪ್. ಪ್ರೊಟಗೋನಿಸ್ಟ್ ಕ್ಯಾರೆಕ್ಟರ್, ನಾಯಕ ಪಾತ್ರ. ಅದೇ ರೀತಿ ಮ್ಯಾನ್ ಇಮಿಗ್ರೇಷನ್, ಬರ್ಡ್ ಮೈಗ್ರೇಷನ್, ಫುಡ್ ಅಡಲ್ಟ್ರೇಷನ್, ಫ್ರಾಗ್ ಎಸ್ಟಿವಲ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬರ್ಡ್ ಮೈಗ್ರೇಷನ್. ನಾಯಕ ಪಾತ್ರ, ಅದೇ ರೀತಿ ಪಕ್ಷಿ ವಲಸೆ. ಸೊ ಪ್ರೊಟಗೋನಿಸ್ಟ್ ಕ್ಯಾರೆಕ್ಟರ್, ಪ್ರೊಟಗೋನಿಸ್ಟ್ refers to the main character in a play. Similarly, bird migration refer to movement of birds from one place to another place. Question number 24. There were 6 friends A, B, C, D, A and F. Everyone is good in one of the following games: baseball, volleyball, carom, hockey, TT and polo. Each owns a different colored car: yellow, green, black, white, blue and red. D plays polo and has yellow car. C does not play TT and hockey and owns neither blue nor yellow car. He has white car and plays baseball. B doesn't play TT, he has a red car. A plays carom and has black car. Based on this information, answer the following question: which colored car F owns and which game F plays? The right answer is option C, yellow and polo. So just make the list of A, B, C, D, E and their color of car, then game. Easily you will get the answer. ಸೊ ಇದಕ್ಕೆ ನೀವು 6 ಜನ ಸ್ನೇಹಿತರು A, B, C, D, ಮತ್ತು F ಅಂತ ಇದ್ದಾರೆ.
ಅವರು ಬೇಸ್ಬಾಲ್, ವಾಲಿಬಾಲ್, ಕೇರಮ್, ಹಾಕಿ, ಟಿ ಮತ್ತು ಪೋಲೋನ ಆಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಒಂದು ಕಾರನ್ನು ಹೊಂದಿದ್ದಾರೆ. ಹಳದಿ, ಹಸಿರು, ಕಪ್ಪು, ಬಿಳಿ, ನೀಲಿ ಮತ್ತು ಕೆಂಪು. ಡಿ ಪೋಲೋ ಆಡುತ್ತಾನೆ, ಹಳದಿ ಬಣ್ಣದ ಕಾರನ್ನು ಹೊಂದಿದ್ದಾನೆ. ಸಿ ಹಾಕಿ ಮತ್ತು ಟಿ ಆಡುವುದಿಲ್ಲ, ನೀಲಿ ಅಥವಾ ಹಳದಿ ಕಾರಿನ ಮಾಲೀಕನಲ್ಲ. ಈ ಹತ್ತಿರ ಬಿಳಿ ಕಾರಿದೆ ಮತ್ತು ಬೇಸ್ಬಾಲ್ ಆಡುತ್ತಾನೆ. ಬಿ ಟಿ ಆಡುವುದಿಲ್ಲ ಮತ್ತು ಕೆಂಪು ಕಾರಿನ ಮಾಲೀಕ. ಎ ಕೇರಮ್ ಆಡುತ್ತಾನೆ ಮತ್ತು ಕಪ್ಪು ಕಾರಿನ ಮಾಲೀಕ. ಸೊ ಪ್ರಶ್ನೆ ಏನಿದೆ, ಎಫ್ ಯಾವ ಬಣ್ಣದ ಕಾರು ಹೊಂದಿದ್ದಾನೆ ಮತ್ತು ಯಾವ ಆಟ ಆಡುತ್ತಾನೆ? ಆಪ್ಷನ್ ಸಿ ಸರಿಯಾಗಿದೆ, ನೀಲಿ ಟಿ. ಸೊ ಇದಕ್ಕೆ ನೀವು ಸರಿಯಾಗಿ ಒಂದು ಲಿಸ್ಟನ್ನು ಮಾಡಿ ಬಿಡಿಸಬಹುದು. ಕ್ವೆಶನ್ ನಂಬರ್ 25. ರಿಸರ್ಚ್ ಎಥಿಕ್ಸ್ ಡಸ್ ನಾಟ್ ಇನ್ಕ್ಲೂಡ್ ಹಾನೆಸ್ಟಿ, ಇಂಟಿಗ್ರಿಟಿ, ಸಬ್ಜೆಕ್ಟಿವಿಟಿ, ಆಬ್ಜೆಕ್ಟಿವಿಟೀಸ್. ದ ರೈಟ್ ಆನ್ಸರ್ ಇಸ್ ಸಬ್ಜೆಕ್ಟಿವಿಟಿ. ಸಂಶೋಧನಾ ನೀತಿಯು ವಿಷಯನಿಷ್ಠತೆಯನ್ನು ಒಳಗೊಂಡಿರುವುದಿಲ್ಲ. ಕ್ವೆಶನ್ ನಂಬರ್ 26. ನ್ಯೂಟನ್ಸ್ ಡಿಸ್ಕವರಿ ಆಫ್ ದ ಲಾ ಆಫ್ ಗ್ರಾವಿಟಿ ಬಿಲಾಂಗ್ಸ್ ಟು ಫಂಡಮೆಂಟಲ್ ರಿಸರ್ಚ್, ಅಪ್ಲೈಡ್ ರಿಸರ್ಚ್, ಆಕ್ಷನ್ ರಿಸರ್ಚ್, ಕ್ವಾಂಟಿಟೇಟಿವ್ ರಿಸರ್ಚ್. ನ್ಯೂಟನ್ನ ಅನ್ವೇಷಣಾ ಗುರುತ್ವಾಕರ್ಷಣೆಯ ನಿಯಮವು ಸಂಬಂಧಪಟ್ಟಿರುವುದು ಮೂಲಭೂತ ಸಂಶೋಧನೆ, ಅನ್ವಯಿಕ ಸಂಶೋಧನೆ, ಕ್ರಿಯಾ ಸಂಶೋಧನೆ, ಪರಿಮಾಣಾತ್ಮಕ ಸಂಶೋಧನೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ. Fundamental research, it is also known as the experimental or theoretical research. It is work taken primarily to acquire new knowledge. It will increase scientific knowledge of the researcher. Question number 27. While sampling, if a researcher decides to interview every 15th name on a list, it is an example of quota sampling, systematic sampling, deliberate sampling, sequential sampling. ಸಂಶೋಧಕನು ಪ್ರತಿ ದರ್ಶದ ಪಟ್ಟಿಯಲ್ಲಿರುವ ಪ್ರತಿ 15ನೇ ಹೆಸರಿನವರನ್ನು ಸಂದರ್ಶಿಸಲು ತೀರ್ಮಾನಿಸಿದರೆ ಆ ಪ್ರತಿ ದರ್ಶಕಗಳಲ್ಲಿ ಯಾವುದಕ್ಕೆ ಉದಾಹರಣೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಕ್ರಮಬದ್ಧ ಪ್ರತಿದರ್ಶ. Systematic sampling, it is probability sampling method where researchers select members of the population at a regular interval. For example, every 15th person. Question number 28. UGC insists on research papers to be published in journal with. UGCಯು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುವ ಜರ್ನಲ್ಗಳು ಇವುಗಳ ಸಂಬಂಧವನ್ನು ಹೊಂದಿರಬೇಕೆಂದು ಆಗ್ರಹಿಸುತ್ತದೆ. ISSN ನಂಬರ್, ISBN ನಂಬರ್, ರಿಜಿಸ್ಟ್ರೇಷನ್ ನಂಬರ್, ಸೀರಿಯಲ್ ನಂಬರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ISSN ನಂಬರ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸೀರಿಯಲ್ ನಂಬರ್. Question number 29. External validity in research refers to the rigor of the study, the accuracy of a procedure, the relation of the research problem with the researcher's personal life, the extent of generalizability that the results provide. ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಎನ್ನುವುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅಭ್ಯಾಸದ ತೀವ್ರತೆ, ಕ್ರಮದ ನಿರ್ದಿಷ್ಟತೆ, ಸಂಶೋಧನೆಯ ವಿಷಯವು ಸಂಶೋಧಕನ ನೈಜ ಜೀವನಕ್ಕೆ ಹೊಂದಿರುವ ಸಂಬಂಧ, ಪಡೆಯುವ ಫಲಿತಾಂಶವನ್ನು ಎಷ್ಟರ ಮಟ್ಟಿಗೆ ಸಾಮಾನ್ಯೀಕರಣಗೊಳಿಸಬಹುದು. The right answer is option D. External validity means the extent of generalizability that the results provide. ಬಾಹ್ಯ ಸಿಂಧುತ್ವ ಅಂದರೆ ಪಡೆಯುವ ಫಲಿತಾಂಶವನ್ನು ಎಷ್ಟರ ಮಟ್ಟಿಗೆ ಸಾಮಾನ್ಯೀಕರಣಗೊಳಿಸಬಹುದು. So external validity is the extent to which you can generalize the findings of a study to the situation, to the people, or to the measures. Question number 30. When the likely effects of an incident on a dependent variable are investigated, it is known as. ಅವಲಂಬಿತ ಚಲಕದ ಮೇಲೆ ಪ್ರಾಸಂಗಿಕವಾಗಿ ಆಗಬಹುದಾದ ಪರಿಣಾಮವನ್ನು ತನಿಖೆ ಮಾಡುವುದಕ್ಕೆ ಏನಂತೀವಿ? ಸರ್ವೆ ರಿಸರ್ಚ್, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್, ಆಕ್ಷನ್ ರಿಸರ್ಚ್, ಫೀಲ್ಡ್ ಇನ್ವೆಸ್ಟಿಗೇಷನ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. Question number 31. University News, it is a weekly journal brought out by. ಯೂನಿವರ್ಸಿಟಿ ನ್ಯೂಸ್ ಎಂಬ ವಾರ ಪತ್ರಿಕೆಯನ್ನು ಹೊರತಂದ ಸಂಸ್ಥೆ NAAC, UGC, AIU, MHRD. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, AIU, Association of Indian Universities. Question number 32. Name the director of NAAC. ನ್ಯಾಕ್ನ ನಿರ್ದೇಶಕರು. ಸೊ ಇದು 2017ಗೆ ಸಂಬಂಧಪಟ್ಟಂತೆ. ಸೊ ಇದಕ್ಕೆ ಸರಿ ಉತ್ತರವನ್ನು ಇಲ್ಲಿ ನೀಡಿರಲಿಲ್ಲ. ಕ್ವೆಶನ್ ನಂಬರ್ 33. ಎಕ್ಸ್ಪಾಂಡ್ ರೂಸಾ ಅಂತಂದರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ್. So Rashtriya Uchchatar Shikshan Abhiyan, it is holistic scheme of development for higher education in India. It was initiated in 2013 by Ministry of Human Resource Development. It is centrally sponsored scheme. Question number 34. The Constitution of India was adopted by the Constituent Assembly on. ಸಂವಿಧಾನ ರಚನಾ ಸಭೆಯಲ್ಲಿ ಭಾರತೀಯ ಸಂವಿಧಾನಕ್ಕೆ ಒಪ್ಪಿಗೆ ದೊರೆತ ದಿನ. 4 options are given. The right answer is option B, 26 November 1949. Question number 35.
ಹೈಯರ್ ಎಜುಕೇಷನ್ ಇನ್ ಇಂಡಿಯಾ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್. ಭಾರತದಲ್ಲಿ ಉನ್ನತ ಶಿಕ್ಷಣವು ಯಾರ ಜವಾಬ್ದಾರಿ? ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಪ್ರೈವೇಟ್ ಯೂನಿವರ್ಸಿಟಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು. ಕ್ವೆಶನ್ ನಂಬರ್ 36. ದ ಹೆಡ್ ಕ್ವಾರ್ಟರ್ಸ್ ಆಫ್ NCRI ಈಸ್. NCRIನ ಕೇಂದ್ರ ಕಚೇರಿ. ಆಪ್ಷನ್ ಸಿ, ಹೈದರಾಬಾದ್. National Council for Rural Institute. It is an autonomous society fully funded by the Ministry of HRD, Government of India. It was registered on 19th October 1995. Its headquarters is in Hyderabad. Question number 37. PDF, it is an abbreviation for. PDF na ಸಂಕ್ಷೇಪನ ರೂಪ. Portable directory file, portable document file, portable deleted file, portable domain file. ಇದಕ್ಕೂ ಕೂಡ ಸರಿಯಾದ ಉತ್ತರವನ್ನು ನೀಡಿರಲಿಲ್ಲ. ಸೊ PDF stands for portable document format it is. ಸೊ ಇಲ್ಲಿ ಸರಿ ಉತ್ತರ ನೀಡಿಲ್ಲ. ಕ್ವೆಶನ್ ನಂಬರ್ 38. 4GB is equal to. 4GB ಇದಕ್ಕೆ ಸಮನಾಗಿರುತ್ತದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 2^32 bytes. VoIP means, VoIP ಅಂದರೆ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. ಆಪ್ಷನ್ ಎ is correct. Voice over internet protocol, it is also known as IP telephony. It is a method and group of technologies for the delivery of voice communications and multimedia sessions over internet protocol. Question number 40. DNS means. DNS andre, so domain name system. Option D is correct. So DNS, it stands for domain name system. It is a directory service that provides a mapping between the name of a host of the network and its numerical address. Question number 41. Which one of the following is correct? ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ? Option C is correct. Question number 42. A firewall means. Firewall ಅಂತಂದ್ರೆ a software program or a piece of hardware between computer and internet connection. Option B, a software program between printer and memory chip. Option C, a device to create fire on the wall. Option D, virus. The right answer is option A. Firewall means a software program or a piece of hardware between computer and internet connection. Firewall ಅಂತಂದ್ರೆ ಗಣಕಯಂತ್ರ ಮತ್ತು ಇಂಟರ್ನೆಟ್ ನಡುವೆ ಇರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಅಥವಾ ತಂತ್ರಾಂಶ. Firewall, it is a network security device that monitors incoming and outgoing network traffic and decides whether to allow or block the specific traffic. So read the following passage carefully and answer the questions 43 to 48. ಸೊ 43 ರಿಂದ 48 ಪ್ರಶ್ನೆಗಳನ್ನು ಉತ್ತರಿಸಲು ಈ ಪ್ಯಾರಾಗ್ರಾಫನ್ನು ನೀವು ಓದಬೇಕು. ಸೊ ನೀವು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ಪ್ಯಾರಾಗ್ರಾಫನ್ನು ಓದ್ಕೊಳ್ಳಿ, ಮತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಹುಡುಕೊಳ್ಳಿ. ನಾನು ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ನೀವು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೀವು ಪ್ಯಾರಾಗ್ರಾಫನ್ನು ಸರಿಯಾಗಿ ಓದ್ಕೊಳ್ಳಿ. ಕ್ವೆಶನ್ ನಂಬರ್ 43. ಹೌ ವುಡ್ ಯು ಡಿಸ್ಕ್ರೈಬ್ ಮಿಸ್ಟರ್ ಪೊಂಟೆಲಿಯರ್ಸ್ ಕಂಡಕ್ಟ್ ಡ್ಯೂರಿಂಗ್ ದ ಈವ್ನಿಂಗ್? ಸಂಜೆಯ ವೇಳೆ ಮಿ ಪಾಂಟೆಲಿಯರ್ ಅವರ ವ್ಯಕ್ತಿತ್ವವನ್ನು ಹೇಗೆ ವರ್ಣಿಸುವಿರಿ? ಆಪ್ಷನ್ ಡಿ, ಪೆಟ್ರನೈಸಿಂಗ್ ಆ್ಯಂಡ್ ಸೆಲ್ಫ್ ಸೆಂಟರ್ಡ್, ಉತ್ತೇಜಿತ ಹಾಗೂ ಸ್ವಕೇಂದ್ರೀಕೃತ. ಕ್ವೆಶನ್ ನಂಬರ್ 44. ಫ್ರಮ್ ದ ಲಾಸ್ಟ್ ಸೆಂಟೆನ್ಸ್ ಆಫ್ ದ 4th paragraph, ವಾಟ್ ಡು ಯು ಥಿಂಕ್ ಮಿಸ್ಟರ್ ಪ್ಯಾಂಟೆಲಿಯರ್ ಕಂಪ್ಲೇಂಟ್ಸ್? 4ನೇ ಪ್ಯಾರಾದ ಕೊನೆಯ ವಾಕ್ಯದಿಂದ ನೀವು ಮಿ ಪ್ಯಾಂಟೆಲಿಯರ್ನ ದೂರು ಏನೆಂದು ಹೇಳುವಿರಿ? ಆಪ್ಷನ್ ಬಿ ಇಸ್ ಕರೆಕ್ಟ್. His complaints are familiar and not so urgent as he claims. ಅವನ ದೂರು ಇದ್ದದ್ದೇ, ಆದರೆ ಅವರು ಹೇಳುವಷ್ಟು ತುರ್ತಲ್ಲ. ಕ್ವೆಶನ್ ನಂಬರ್ 45. ಮಿಸ್ಟರ್ಸ್ ಪಾಂಟೆಲಿಯರ್ಸ್ ಎಮೋಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಇನ್ ಪ್ಯಾರಾಗ್ರಾಫ್ 7 and 8 ಸಜೆಸ್ಟ್ ದ್ಯಾಟ್. ಪ್ಯಾರಾ 7 ಮತ್ತು 8ರಲ್ಲಿನ ಮಿಸೆಸ್ ಪ್ಯಾಂಟೆಲಿಯರ್ರ ಉದ್ವೇಗ ಮತ್ತು ಪ್ರತಿಕ್ರಿಯೆಗಳು ಏನು ಹೇಳ್ತವೆ ಅಂತಂದರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಶಿ ಈಸ್ ಅಕ್ನಾಲೇಜಿಂಗ್ ಹರ್ ಅನ್ಹ್ಯಾಪಿನೆಸ್. ಅವಳು ತನ್ನ ಅಸಂತೋಷವನ್ನು ತೋರ್ಪಡಿಸಿಕೊಳ್ಳುತ್ತಿದ್ದಾಳೆ. ಕ್ವೆಶನ್ ನಂಬರ್ 46. ದ ಪ್ಯಾಸೇಜ್ ಶೋಸ್ ಮಿಸ್ಟರ್ ಪ್ಯಾಂಟೆಲಿಯರ್ ಆಸ್ ಹ್ಯಾಪಿಯೆಸ್ಟ್ ವೆನ್ ಹಿ. ಈ ಪಠ್ಯವು ಮಿ ಪ್ಯಾಂಟೆಲಿಯರ್ನು ಅತ್ಯಂತ ಸಂತೋಷವಾಗಿರುವುದು ಯಾವಾಗ? ಆಪ್ಷನ್ ಡಿ, ಹಿ ಈಸ್ ಅವೇ ಫ್ರಮ್ ಹೋಮ್ ಆರ್ ಈಸ್ ಅಬೌಟ್ ಟು ಲೀವ್ ಹೋಮ್. ಮನೆಯಿಂದ ಹೊರಗಿದ್ದಾಗ ಅಥವಾ ಮನೆಯಿಂದ ಹೊರಡುವಾಗ. ಕ್ವೆಶನ್ ನಂಬರ್ 47. ವಾಟ್ ಈಸ್ ದ ಐಡಿಯಾ ಕಮ್ಯುನಿಕೇಟೆಡ್ ಥ್ರೂ ದ ಲಾಸ್ಟ್ ಸೆಂಟೆನ್ಸ್ ಆಫ್ ದ 8th paragraph? 8ನೇ ಪ್ಯಾರಾದ ಕೊನೆಯ ವಾಕ್ಯದ ಮೂಲಕ ತಿಳಿಸುವ ಆಲೋಚನೆ ಯಾವುದು? ಆಪ್ಷನ್ ಬಿ ಇಸ್ ಕರೆಕ್ಟ್. ಮಿಸಸ್ ಪ್ಯಾಂಟೆಲಿಯರ್ಸ್ ವಾಸ್ ಫೋರ್ಸ್ಡ್ ಟು ಗೋ ಇನ್ಸೈಡ್. ಮಿಸಸ್ ಪ್ಯಾಂಟೆಲಿಯರು ಒಳಗೆ ಹೋಗಬೇಕಾಯಿತು. ಕ್ವೆಶನ್ ನಂಬರ್ 48. ವಾಟ್ ಜಸ್ಟಿಫಿಕೇಶನ್ ಇಸ್ ಗಿವನ್ ಇನ್ ದ ಪ್ಯಾಸೇಜ್ ಫಾರ್ ಮಿಸ್ಟರ್ ಪ್ಯಾಂಟೆಲಿಯರ್ಸ್ ಇನ್ಎಬಿಲಿಟಿ ಟು ಲುಕ್ ಆಫ್ಟರ್ ಚಿಲ್ಡ್ರನ್? ಮಿ ಪ್ಯಾಂಟೆಲಿಯರನ್ನು ತನಗೆ ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದಕ್ಕೆ ಈ ಪಠ್ಯದಲ್ಲಿ ಹೇಗೆ ಪ್ರತಿಪಾದಿಸುತ್ತಾನೆ?
ಆಪ್ಷನ್ ಸಿ ಹಿ ಈಸ್ ವೆರಿ ಬ್ಯುಸಿ ವಿತ್ ಬಿಸ್ನೆಸ್, ತನ್ನ ವ್ಯಾಪಾರದಲ್ಲೇ ಅವನು ನಿರತನಾಗಿರುತ್ತಿದ್ದ. ಕ್ವೆಶನ್ ನಂಬರ್ 49. ಇಫ್ 9 men and 12 boys can do a piece of work in 4 days and 4 men and 16 boys can do the same piece of work in 6 days, how long will 6 men and 24 boys take to complete the work? ಒಂದು ಕೆಲಸವನ್ನು 9 ಗಂಡಸರು ಮತ್ತು 12 ಹುಡುಗರು 4 ದಿನಗಳಲ್ಲಿ ಮುಗಿಸಬಲ್ಲರು. ಅದೇ ಕೆಲಸವನ್ನು 4 ಗಂಡಸರು ಮತ್ತು 16 ಹುಡುಗರು 6 ದಿನಗಳಲ್ಲಿ ಮಾಡಬಲ್ಲರು. ಹಾಗಾದರೆ ಇದೇ ಕೆಲಸವನ್ನು 6 ಗಂಡಸರು ಮತ್ತು 24 ಹುಡುಗರು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? ಆಪ್ಷನ್ ಬಿ 4 days. ಸೊ ಇದಕ್ಕೆ ಸೊಲ್ಯೂಷನ್ನ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನು ಸ್ವಲ್ಪ ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಬೋದು. ಸೊ ಇಲ್ಲಿ 9 men plus 12 boys is equal to 4 days. So 36 men and 48 boys is equal to 1 days. So this is equation 1. 4 men plus 16 boys is equal to 6 days. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. 24 men plus 96 boys is equal to 1 day, equation 2. ಸೊ ನಾವು ಈಗ ಎರಡು ಇಕ್ವೇಷನ್ಗಳನ್ನು ಸೇರಿಸಬೇಕಾಗುತ್ತೆ. 36m plus 48 boys is equal to 24m plus 96b. ಸೊ ಇದನ್ನು ನಾವು ಬಿಡಿಸಿದಾಗ 1 men is equal to 4 boys. ಸೊ ನೆಕ್ಸ್ಟ್ 9m plus 12b is equal to 4 days. ಸೊ ಇದನ್ನು ಕ್ವೆಶನಲ್ಲಿ ಕೊಟ್ಟಿದ್ದಾರೆ. 9 into 4 plus 12 into b ಇಲ್ಲಿ ನಾವು ಕಂಡುಹಿಡಿದಿದ್ದೀವಿ. is equal to 4 days. So 48 boys is equal to 4 days. So 6 men plus 24 boys, question mark ಇದೆ ಇಲ್ಲಿ. 6 into 4, 24b is equal to 48 boys. So here 48 boys equivalent to 6m plus 24b. So 48 boys can complete the work in 4 days. So the answer is 4 days. Question number 50. Find the fifth term in the following series. Option C 427. ಸೊ ಇಲ್ಲಿ ಪ್ಯಾಟರ್ನ್ ನೋಡ್ಕೊಳ್ಬೋದು. ಸೆಕೆಂಡ್ ಟರ್ಮ್ ಏನಾಗಿದೆ ಇಲ್ಲಿ 2 plus 5 into 1 square 7 ಇದೇ 7ಅನ್ನು ಇಲ್ಲಿ ತಂದಿದ್ದಾರೆ. 7 plus 5 into 2 square 27 ಮತ್ತು 27 ಇಲ್ಲಿ ತಂದಿದ್ದಾರೆ. 27 plus 5 into 4 square 107 107 plus 5 into 8 square 427. ಸೊ ಈ 427 ಇಲ್ಲಿ ತಂದಿದ್ದಾರೆ. ಸೊ 427 is answer. Question number 51. In a code, house is written as INVRF. How is crowd written in that code? ಹೌಸನ್ನು INVRF ಅಂತ ಬರೆದ್ರೆ ಕ್ರೌಡನ್ನು ಏನಂತ ಬರಿಬೋದು? ಆಪ್ಷನ್ ಎ DQPVE. ಸೊ ಇದನ್ನು ನೀವು ಬಿಡಿಸ್ಕೊಳ್ಬೋದು. ಇಲ್ಲಿ H ಅನ್ನು I ಅಂತ ಬರೆದಿದ್ದಾರೆ ನೆಕ್ಸ್ಟ್ ಟರ್ಮ್, ಹಾಗಾಗಿ C ಅನ್ನು D ಅಂತ ಬರಿಬೋದು. O ಅನ್ನು N ಅಂತ ಬರೆದಿದ್ದಾರೆ, ಅಂದರೆ ಪ್ರೀವಿಯಸ್ ಅಲ್ಫಾಬೆಟ್ ತೊಗೊಂಡಿದ್ದಾರೆ. ಸೊ C ಅನ್ನು D ಅಂತ ಬರೆದ್ವಿ. O ಅನ್ನು N ಅಂತ ಬರೆದಿದ್ದಾರೆ ಪ್ರೀವಿಯಸ್ ನಂಬರ್, ಹಾಗಾಗಿ R ನ ಪ್ರೀವಿಯಸ್ ನಂಬರ್ Q ಆಗಿದೆ. ಯು ಅನ್ನು ವಿ ಅಂತ ಬರೆದಿದ್ದಾರೆ ನೆಕ್ಸ್ಟ್ ಅಲ್ಫಾಬೆಟ್, ಸೊ ಹಾಗಾಗಿ ಓನ ನೆಕ್ಸ್ಟ್ ಅಲ್ಫಾಬೆಟ್ ಪಿ ಬರುತ್ತೆ. ಎಸ್ ಅನ್ನು ಆರ್ ಅಂತ ಬರೆದಿದ್ದಾರೆ ಪ್ರೀವಿಯಸ್ ಅಲ್ಫಾಬೆಟ್, ಹಾಗಾಗಿ ಡಬ್ಲ್ಯೂನ ಪ್ರೀವಿಯಸ್ ಅಲ್ಫಾಬೆಟ್ ವಿ ಬರುತ್ತೆ. ಇ ಅನ್ನು ಎಫ್ ಅಂತ ಬರೆದಿದ್ದಾರೆ ನೆಕ್ಸ್ಟ್ ಅಲ್ಫಾಬೆಟ್, ಡಿನ ನೆಕ್ಸ್ಟ್ ಅಲ್ಫಾಬೆಟ್ ಇ ಬರುತ್ತೆ. DQPVE. ಸೊ ಆಪ್ಷನ್ ಎ ಸರಿಯಾಗಿದೆ. ಕ್ವೆಶನ್ ನಂಬರ್ 52. At what time between 4 and 5 o'clock will the hands of a clock be in opposite direction? 4 ಮತ್ತು 5 ಗಂಟೆಯ ನಡುವೆ ಯಾವ ಸಮಯದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿರ್ತವೆ? ಆಪ್ಷನ್ ಡಿ ಇಸ್ ಕರೆಕ್ಟ್ ಹಿಯರ್. ಆಪ್ಷನ್ ಡಿ ಸರಿಯಾಗಿದೆ. ಕ್ವೆಶನ್ ನಂಬರ್ 53. A, B and C invested in a common business. A invested ₹5,000 for 2 months, B invested ₹6,000 for 3 months and C invested ₹4,000 for 5 months. Out of a profit of ₹960, A's share. ಎ ಬಿ ಸಿ ಒಂದು ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದ್ದಾರೆ. ಎ 5,000 ರೂಪಾಯಿಗಳನ್ನ 2 ತಿಂಗಳುಗಳಿಗೆ, ಬಿ 6,000 ರೂಪಾಯಿಗಳನ್ನ 3 ತಿಂಗಳುಗಳಿಗೆ, ಸಿ 4,000 ರೂಪಾಯಿಗಳನ್ನ 5 ತಿಂಗಳಿಗೆ ಹೂಡಿಕೆ ಮಾಡಿದ್ದಾರೆ. ಲಾಭದಲ್ಲಿ ₹960ರಲ್ಲಿ ಎನ ಪಾಲು ಎಷ್ಟು? ಸೊ ಇಲ್ಲಿ ಬಿಡಿಸಿದ್ದೀನಿ. ಎ ಬಿ ಸಿ, ಎ 5,000 ರೂಪಾಯಿಗಳನ್ನ 2 ಮಂತಿಗೆ, ಬಿ 6,000 ರೂಪಾಯಿಗಳನ್ನ 3 ಮಂತಿಗೆ, ಸಿ 4,000 ರೂಪಾಯಿಗಳನ್ನ 5 ಮಂತಿಗೆ. ಒಟ್ಟು ಪ್ರಾಫಿಟ್ ಎಷ್ಟಾಗಿದೆ? 960. ಸೊ ಪ್ರಾಫಿಟ್ ಅಂದರೆ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಡ್ ಬೈ ಟೈಮ್. ಸೊ 5,000 ಇಂಟು 2 10,000, 6,000 into 3 18,000, ಸಿ ಇಂದು 4,000 into 5 20,000. ಸೊ ಇದರಲ್ಲಿ ಏನ ಶೇರನ್ನು ತೆಗಿಬೇಕಾಗಿದೆ? ಎಸ್ ಪ್ರಾಫಿಟ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿಸ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ 960. ಸೊ ಇದನ್ನು ಬಿಡಿಸಿದ್ರೆ 200 ಬರ್ತಾ ಇದೆ. 200 ಸರಿಯಾದ ಆನ್ಸರ್. ಕ್ವೆಶನ್ ನಂಬರ್ 54. ದ ಸ್ಯಾಲರೀಸ್ ಆಫ್ ಎ ಬಿ ಆ್ಯಂಡ್ ಸಿ ಆರ್ ಇನ್ ರೇಷಿಯೋ ಆಫ್ 2:3:5. If the increment of 15%, 10%, 20% are allowed respectively in their salaries, then what will be the new ratio?
ಎ ಬಿ ಮತ್ತು ಸಿ ಅವರ ಸಂಬಳ 2:3:5 ಇದೆ. ಅವ್ರಿಗೆ 15, 10, 20% ಇನ್ಕ್ರಿಮೆಂಟ್ ಆದರೆ ಹೊಸ ಅನುಪಾತ ಆಪ್ಷನ್ ಸಿ 23, 33, 60. 55 to 60. Based on this following information given below is a table showing the percentage of total 800 students who gave ranking to 5 extracurricular activities based on their performance. Rank 1 is the highest. So debate, sports, poetry, dancing, singing, and 5 categories are there of ranks. So rank 1 is given 5 points, rank 2 is 4 points, rank 3 is 3 points, rank 4 is 2 points, rank 5 is 1 point. ಸೊ ಇಲ್ಲಿ 800 ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಿಗೆ ತಮ್ಮ ಶ್ರೇಯಾಂಕವನ್ನು ನೀಡಿದ್ದಾರೆ. ಶ್ರೇಣಿ 1 ಉಚ್ಚ ಸ್ಥಾನದಲ್ಲಿದೆ. ಚರ್ಚೆ, ಕ್ರೀಡೆ, ಕವನ, ನೃತ್ಯ, ಹಾಡುವುದು. ಸೊ ಶ್ರೇಣಿ 1ಕ್ಕೆ 5 ಅಂಕಗಳು, ಶ್ರೇಣಿ 2ಕ್ಕೆ 4, ಶ್ರೇಣಿ 3ಕ್ಕೆ 3 ಅಂಕಗಳು, ಶ್ರೇಣಿ 4ಕ್ಕೆ 2 ಅಂಕಗಳು, ಶ್ರೇಣಿ 5ಕ್ಕೆ 1 ಅಂಕ. ಸೊ ಇದರ ಬೇಸ್ ಮೇಲೆ ಕ್ವೆಶನ್ ನಂಬರ್ 55 ವಿಚ್ ಆಕ್ಟಿವಿಟಿ ಹ್ಯಾಸ್ ರಿಸೀವ್ಡ್ ದ ಹೈಯೆಸ್ಟ್ ನಂಬರ್ ಆಫ್ ಪಾಯಿಂಟ್ಸ್. ಯಾವ ಚಟುವಟಿಕೆ ಅತ್ಯಧಿಕ ಅಂಕಗಳನ್ನು ಪಡೆದಿದೆ? ಡಿಬೇಟ್, ಡಾನ್ಸ್, ಪೊಯಿಟ್ರಿ, ಸಿಂಗಿಂಗ್. ಚರ್ಚೆ, ನೃತ್ಯ, ಕವನ, ಹಾಡುವುದು. ಸೊ ಹಿಯರ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನಾವು ಪ್ರತಿಯೊಂದರ ರ್ಯಾಂಕನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತಾ ಇದೆ. ಇಲ್ಲಿ ನಾವು ಸ್ಪೋರ್ಟ್ಸನ್ನು ಮಾಡೋ ಅಗತ್ಯವಿಲ್ಲ, ಬಟ್ ಮಾಡಿದ್ದೀನಿ. ಡಿಬೇಟ್ಗಾಗಿ ಫಸ್ಟ್ ರ್ಯಾಂಕನ್ನು ನೀಡಿದವರು 14 ಜನ. ಸೊ 14ಕ್ಕೆ 5 ಪಾಯಿಂಟ್ಸ್ ಇದೆ. ಸೊ ಇಲ್ಲಿ 14 ಇಂಟು 5 70. ಸೊ 24 ಇಂಟು ರ್ಯಾಂಕ್ 2 ಅನ್ನು ನೀಡಿದವರು 24 ಜನ. ಸೊ ಅದಕ್ಕೆ ರ್ಯಾಂಕ್ 2ಗೆ 4 ಪಾಯಿಂಟ್ಸ್ ಇದೆ. ಸೊ ಆನ್ಸರ್ ವಿಲ್ ಬಿ 96. ಸೊ ಅದೇ ರೀತಿ ರ್ಯಾಂಕ್ 3ನ 22 ಜನ ಇದ್ದಾರೆ. ಅದಕ್ಕೆ 3 ಇದೆ, 3 ಪಾಯಿಂಟ್ ಇದೆ. ಸೊ ಹೀಗಾಗಿ 22 ಇಂಟು 3 ಇಸ್ 66. ನೆಕ್ಸ್ಟ್ ರ್ಯಾಂಕ್ 4ಅನ್ನು ನೀಡಿದವರು 23 ಜನ ಇದ್ದಾರೆ. ರ್ಯಾಂಕ್ 4ಗೆ 2 ಪಾಯಿಂಟ್ ಇದೆ. ಸೊ ಇಲ್ಲಿ ಒಟ್ಟು ಎಷ್ಟಾಗ್ತಾ ಇದೆ? 23 ಇಂಟು 2 46, 17 ಇಂಟು 1 17. ಸೊ 295 ಆಗಿದೆ. ಸೊ ಡಿಬೇಟ್ನ ಒಂದು ಅಂಕಗಳು 295. ಸೊ ಇದೇ ರೀತಿ ಎಲ್ಲದನ್ನು ಬಿಡಿಸ್ತಾ ಹೋದರೆ ಸೊ ಡಾನ್ಸ್ಗೆ ಏನಿದೆ ಇಲ್ಲಿ ಹೆಚ್ಚಿನ ಅಂಕಗಳನ್ನು ನೀಡಲಾಗಿದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಾನ್ಸಿಂಗ್. ಕ್ವೆಶನ್ ನಂಬರ್ 56 ಹೌ ಮೆನಿ ಸ್ಟೂಡೆಂಟ್ಸ್ ಗೇವ್ ರ್ಯಾಂಕ್ 4 ಟು ಸ್ಪೋರ್ಟ್ಸ್. ಎಷ್ಟು ಜನ ವಿದ್ಯಾರ್ಥಿಗಳು ಕ್ರೀಡೆಗೆ ಶ್ರೇಣಿ 4ಅನ್ನು ನೀಡಿದ್ದಾರೆ? ಸ್ಪೋರ್ಟ್ಸ್ ರ್ಯಾಂಕ್ 4 ಟು ಸ್ಪೋರ್ಟ್ಸ್. ಸೊ ಇವಾಗ ಇಲ್ಲಿ ಹೌ ಮೆನಿ ಸ್ಟೂಡೆಂಟ್ಸ್ ಗೇವ್ ರ್ಯಾಂಕ್ 4 ಟು ಸ್ಪೋರ್ಟ್ಸ್. ಸೊ ಇಲ್ಲಿ ನೋಡಿದರೆ ರ್ಯಾಂಕ್ 4ಅನ್ನು ಸ್ಪೋರ್ಟ್ಸ್ಗೆ ನೀಡಿದವರು 20% ಇದ್ದಾರೆ. ಸೊ ಒಟ್ಟು ಸ್ಟೂಡೆಂಟ್ಸ್ 800. ಟೋಟಲ್ ಸ್ಟೂಡೆಂಟ್ಸ್ ಆರ್ 800 ಆ್ಯಂಡ್ ಸ್ಪೋರ್ಟ್ಸ್ 20% students are given rank. So 20 upon 100 into 800, 160 students. The answer is 160. Option A is correct. Question number 57 which extracurricular activity is considered the least important? Poetry, singing, sports, dancing. ಯಾವ ಪಠ್ಯೇತರ ಚಟುವಟಿಕೆ ಕನಿಷ್ಠ ಪ್ರಾಮುಖ್ಯತೆಯನ್ನು ಹೊಂದಿದೆ? ಇದಕ್ಕಾಗಿ ಎಲ್ಲ ಥರದ್ದು ನಾವು ಅಂಕಗಳನ್ನು ತೆಗಿಬೇಕಾಗ್ತಾ ಇದೆ. ಸೊ ಇಲ್ಲಿ ಎಲ್ಲ ಥರದ್ದು ಅಂಕಗಳನ್ನು ತೆಗೆದಾಗ ಕಡಿಮೆ ಇರೋದಂತಂತಂದರೆ ನಾವಿಲ್ಲಿ ನೋಡ್ಬೋದು. ಕಡಿಮೆ ಸ್ಪೋರ್ಟ್ಸ್ ಮತ್ತು ಸ್ಪೋರ್ಟ್ಸ್ಗೆ ಕಡಿಮೆ ಇದೆ 287. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸ್ಪೋರ್ಟ್ಸ್. ಕ್ವೆಶನ್ ನಂಬರ್ 58 ವಾಟ್ ಈಸ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ಪೊಯೆಟ್ರಿ ಆ ರ್ಯಾಂಕ್ 1, 2 ಆ್ಯಂಡ್ 4 ಟು ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ಡಿಬೇಟ್ ಆ ರ್ಯಾಂಕ್ 3, 5 ಆ್ಯಂಡ್ 1. ಯಾವ ಅನುಪಾತದಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆಯು ಕವನಕ್ಕೆ ಶ್ರೇಣಿ 1, 2, 4, ಎಷ್ಟು ಜನ ವಿದ್ಯಾರ್ಥಿಗಳು ಚರ್ಚೆಗೆ 3, 5, 1. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ಪೊಯೆಟ್ರಿ ರ್ಯಾಂಕ್ 1, 2 ಆ್ಯಂಡ್ 4. 1, 2 ಆ್ಯಂಡ್ 4. 122, 218, fourth one is 21. So the total answer is 61. Number of students who gave debating rank 3, 5, 1, 22 plus 17 plus 14, 53. So the ratio is 61:53. Question number 59. What is the difference between the number of students gave rank 2 to debating plus dancing and the students who gave rank 3 to singing plus dancing? So here number of students who gave rank 2 to debating plus dancing is 24 plus 19. Yes, rank 2 for debating 23 plus dancing 19. Sorry, then it is 43. Next, number of students who gave rank 3 to singing plus dancing
singing plus dancing. 20 plus 18, it is 38. So 43 divided by 100 into 800 is 344. 38 divided by 100 into 800 is 304. So 344 minus 304, the difference is 40. So the answer is 40 here. Option A is correct. The difference between the number of students who gave rank 2 to debating plus dancing and the students who gave rank 3 to singing plus dancing is 40. Question number 60, last question. How many students gave rank 1 to dancing? ಎಷ್ಟು ಜನ ವಿದ್ಯಾರ್ಥಿಗಳು ನೃತ್ಯಕ್ಕೆ ಶ್ರೇಣಿ 1 ನೀಡಿದರು? So here the percentage, the students who gave rank 1 to dance is 26%. So 26%, total number of students are 800. So 26 divided by 100 into 800 is 208. So the answer option B 208 is correct. Okay friends, this is about our today's session. If you are preparing for Karnataka SET 2023 for paper 1, we are providing theory lectures, MCQ lectures, practice MCQ set, 50 mock tests plus notes and previous year questions with answers only at rupees 2000. You can, and for paper 2 preparation we are providing complete notes plus 4000 plus MCQs only at rupees 1000. So you can download global online app from the Play Store, and in search for courses you can search KSET 2023 paper 1 or paper 2, then you will get the course. Yes, I wish all the best to all.